ಶಫಾಲಿ ಸಾವನ್ನಪ್ಪಿದ್ರು, ಅದು ಕೂಡ ಹಾರ್ಟ್ ಅಟ್ಯಾಕ್ನಿಂದ. ಆದರೆ ಈ ಬಾಲಿವುಡ್ ನಟಿ ಸಾವಿನ ಸುತ್ತ ಹಲವಾರು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ನಟಿ ಶಫಾಲಿ ಸಾವಿಗೆ ಕಾರಣವಾದವೇ ಔಷಧಿಗಳು, ವಿಟಮಿನ್, ಕ್ಯಾಲ್ಸಿಯಂ ಹಾಗೆ ಗ್ಯಾಸ್ಟ್ರಿಕ್ ಮಾತ್ರೆಗಳ ಸೇವನೆ ಅತಿ ಆಯ್ತಾ? ಹಾಗಾದ್ರೆ ಇದೆಲ್ಲ ಸಾವಿಗೆ ಕಾರಣ ಆಯ್ತಾ? ಬೆಡ್ರೂಮ್ನಲ್ಲಿ ಸಿಕ್ಕಿವೆ ಸಾಕಷ್ಟು ಔಷಧಿಗಳು. ಈ ಸೆಲೆಬ್ರಿಟಿ ಅಂದರೆ ನಿದ್ರೆ ಇರೋಲ್ಲ, ಕೆಲಸ, ಒತ್ತಡ, ಟೈಮೆಲ್ಲ ಮೇಂಟೈನ್ ಮಾಡ್ಕೋಬೇಕು, ಜಿಮ್ಮು, ಯೋಗ, ಮತ್ತೊಂದು ಮಗದೊಂದು. ಸೊ ಇಂಥ ಸಂದರ್ಭದಲ್ಲಿ ಮೆಡಿಸಿನ್ಗಳನ್ನು ಜಾಸ್ತಿ ತಗೊಳ್ತಾರೆ. ಮೈಕಲ್ ಜಾಕ್ಸನ್ ಇರ್ಬೋದು, ಕೆಲವೊಂದು ಅಂದ ಚಂದವನ್ನು ಚೇಂಜ್ ಮಾಡ್ಕೋಬೇಕು ಅಂತಲ್ಲ, ಪ್ಲಾಸ್ಟಿಕ್ ಸರ್ಜರಿ, ಮತ್ತೊಂದು ಮಗದೊಂದು, ಅದಕ್ಕಿಷ್ಟು ಟ್ರೀಟ್ಮೆಂಟು, ಇಂಥದ್ದೆಲ್ಲ ಆಗುತ್ತೆ. ಆದರೆ ಇಲ್ಲಿ ನಟಿ ಶಫಾಲಿ ಸಾವಿನ ಸುತ್ತ ಕಾರಣಗಳು ಹುಟ್ಟೋ ಕಾರಣ ವಿಟಮಿನ್ ಇರ್ಬೋದು, ಅಥವಾ ಕ್ಯಾಲ್ಸಿಯಂ ಇರ್ಬೋದು, ಗ್ಯಾಸ್ಟ್ರಿಕ್ ಮಾತ್ರೆಗಳು ಇವೆಲ್ಲ ಸಿಕ್ಕಿವೆ ಬೆಡ್ರೂಮಲ್ಲಿ. ಹಾಗಾದರೆ ಏನಾಗ್ತಾ ಇದೆ ಅಂತ? ಅವ್ರಿಗೆ ಇನ್ನೊಂದು ಆಂಟಿ ಏಜಿಂಗ್ ಟ್ರೀಟ್ಮೆಂಟು ತಗೋತಿದ್ರಂತವ್ರು. ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ಗೋಸ್ಕರ ಇರುವಂತಹ ಟ್ರೀಟ್ಮೆಂಟು ಮತ್ತು ಮಾತ್ರೆಗಳು ಅದು ಕೂಡ ಇಫೆಕ್ಟ್ ಆಗಿರ್ಬೋದು ಅಂತ ನಿನ್ನೆಯೂ ಕೂಡ ಚರ್ಚೆನ ಮಾಡಿದ್ವಿ. ನಟಿ ಶಫಾಲಿ ಕರಿವಾಲ ಸಾವಿನ ತನಿಖೆ ಈಗ ಚುರುಕುಗೊಂಡಿದೆ. ಮುಂಬೈ ಪೊಲೀಸರು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ಹಾಗೂ ಔಷಧಿಗಳ ವರದಿ FSL ರಿಪೋರ್ಟ್ಗೆ ಪೊಲೀಸರು ಕಾಯ್ತಾ ಇದ್ದಾರೆ. ಯಾವಾಗ ಈ ರೀತಿಯ ಒಂದು ಘಟನೆ ಆಯಿತೋ, ಅನುಮಾನ ಅವರಿಗೆ ಕಾಡೋದಕ್ಕೆ ಶುರುವಾಯಿತು, ಕೂಡಲೇ ಅವರ ಕುಟುಂಬ ಸದಸ್ಯರನ್ನ, ಇವನ್ ಈ ಶಫಾಲಿ ಅವರ ಪತಿ ಪರಾಗ್ ತ್ಯಾಗಿ ಅವರನ್ನ, ಆ ಬಿಲ್ಡಿಂಗ್ನ ವಾಚ್ಮ್ಯಾನ್, ಸೆಕ್ಯೂರಿಟಿಗಳನ್ನು ವಿಚಾರಣೆಗೆ ಒಳಪಡಿಸಿ ಸ್ಟೇಟ್ಮೆಂಟನ್ನು ತಗೊಂಡಿದ್ದಾರೆ. ಈಗ ಅನುಮಾನ ಇರುವ ಹಿನ್ನೆಲೆ ಎಲ್ಲ ರೀತಿಯ ಆಯಾಮದಲ್ಲಿಯೂ ಕೂಡ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. ನೋಡಿ, ನಿನ್ನೆ ಅಷ್ಟೇ ಬಾಲಿವುಡ್ ನಟಿ ಶಫಾಲಿ ಸಾವನ್ನಪ್ಪಿದ್ರು, ಅದು ಕೂಡ ಹಾರ್ಟ್ ಅಟ್ಯಾಕ್ನಿಂದ. ಆದರೆ ಈ ಬಾಲಿವುಡ್ ನಟಿ ಸಾವಿನ ಸುತ್ತ ಹಲವಾರು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ನಟಿ ಶಫಾಲಿ ಸಾವಿಗೆ ಕಾರಣವಾದವೇ ಔಷಧಿಗಳು, ವಿಟಮಿನ್, ಕ್ಯಾಲ್ಸಿಯಂ ಹಾಗೆ ಗ್ಯಾಸ್ಟ್ರಿಕ್ ಮಾತ್ರೆಗಳ ಸೇವನೆ ಅತಿ ಆಯ್ತಾ? ಹಾಗಾದ್ರೆ ಇದೆಲ್ಲ ಸಾವಿಗೆ ಕಾರಣ ಆಯ್ತಾ? ಬೆಡ್ರೂಮ್ನಲ್ಲಿ ಸಿಕ್ಕಿವೆ ಸಾಕಷ್ಟು ಔಷಧಿಗಳು. ಈ ಸೆಲೆಬ್ರಿಟಿ ಅಂದರೆ ನಿದ್ರೆ ಇರೋಲ್ಲ, ಕೆಲಸ, ಒತ್ತಡ, ಟೈಮೆಲ್ಲ ಮೇಂಟೈನ್ ಮಾಡ್ಕೋಬೇಕು, ಜಿಮ್ಮು, ಯೋಗ, ಮತ್ತೊಂದು ಮಗದೊಂದು. ಸೊ ಇಂಥ ಸಂದರ್ಭದಲ್ಲಿ ಮೆಡಿಸಿನ್ಗಳನ್ನು ಜಾಸ್ತಿ ತಗೊಳ್ತಾರೆ. ಮೈಕಲ್ ಜಾಕ್ಸನ್ ಇರ್ಬೋದು, ಕೆಲವೊಂದು ಅಂದ ಚಂದವನ್ನು ಚೇಂಜ್ ಮಾಡ್ಕೋಬೇಕು ಅಂತಲ್ಲ, ಪ್ಲಾಸ್ಟಿಕ್ ಸರ್ಜರಿ, ಮತ್ತೊಂದು ಮಗದೊಂದು, ಅದಕ್ಕಿಷ್ಟು ಟ್ರೀಟ್ಮೆಂಟು, ಇಂಥದ್ದೆಲ್ಲ ಆಗುತ್ತೆ. ಆದರೆ ಇಲ್ಲಿ ನಟಿ ಶಫಾಲಿ ಸಾವಿನ ಸುತ್ತ ಕಾರಣಗಳು ಹುಟ್ಟೋ ಕಾರಣ ವಿಟಮಿನ್ ಇರ್ಬೋದು, ಅಥವಾ ಕ್ಯಾಲ್ಸಿಯಂ ಇರ್ಬೋದು, ಗ್ಯಾಸ್ಟ್ರಿಕ್ ಮಾತ್ರೆಗಳು ಇವೆಲ್ಲ ಸಿಕ್ಕಿವೆ ಬೆಡ್ರೂಮಲ್ಲಿ. ಹಾಗಾದರೆ ಏನಾಗ್ತಾ ಇದೆ ಅಂತ? ಅವ್ರಿಗೆ ಇನ್ನೊಂದು ಆಂಟಿ ಏಜಿಂಗ್ ಟ್ರೀಟ್ಮೆಂಟು ತಗೋತಿದ್ರಂತವ್ರು. ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ಗೋಸ್ಕರ ಇರುವಂತಹ ಟ್ರೀಟ್ಮೆಂಟು ಮತ್ತು ಮಾತ್ರೆಗಳು ಅದು ಕೂಡ ಇಫೆಕ್ಟ್ ಆಗಿರ್ಬೋದು ಅಂತ ನಿನ್ನೆಯೂ ಕೂಡ ಚರ್ಚೆನ ಮಾಡಿದ್ವಿ. ನಟಿ ಶಫಾಲಿ ಕರಿವಾಲ ಸಾವಿನ ತನಿಖೆ ಈಗ ಚುರುಕುಗೊಂಡಿದೆ. ಮುಂಬೈ ಪೊಲೀಸರು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ಹಾಗೂ ಔಷಧಿಗಳ ವರದಿ FSL ರಿಪೋರ್ಟ್ಗೆ ಪೊಲೀಸರು ಕಾಯ್ತಾ ಇದ್ದಾರೆ. ಯಾವಾಗ ಈ ರೀತಿಯ ಒಂದು ಘಟನೆ ಆಯಿತೋ, ಅನುಮಾನ ಅವರಿಗೆ ಕಾಡೋದಕ್ಕೆ ಶುರುವಾಯಿತು, ಕೂಡಲೇ ಅವರ ಕುಟುಂಬ ಸದಸ್ಯರನ್ನ, ಇವನ್ ಈ ಶಫಾಲಿ ಅವರ ಪತಿ ಪರಾಗ್ ತ್ಯಾಗಿ ಅವರನ್ನ, ಆ ಬಿಲ್ಡಿಂಗ್ನ ವಾಚ್ಮ್ಯಾನ್, ಸೆಕ್ಯೂರಿಟಿಗಳನ್ನು ವಿಚಾರಣೆಗೆ ಒಳಪಡಿಸಿ ಸ್ಟೇಟ್ಮೆಂಟನ್ನು ತಗೊಂಡಿದ್ದಾರೆ. ಈಗ ಅನುಮಾನ ಇರುವ ಹಿನ್ನೆಲೆ ಎಲ್ಲ ರೀತಿಯ ಆಯಾಮದಲ್ಲಿಯೂ ಕೂಡ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. ನೋಡಿ, ನಿನ್ನೆ ಅಷ್ಟೇ ಬಾಲಿವುಡ್ ನಟಿ ಶಫಾಲಿ ಸಾವನ್ನಪ್ಪಿದ್ರು, ಅದು ಕೂಡ ಹಾರ್ಟ್ ಅಟ್ಯಾಕ್ನಿಂದ. ಆದರೆ ಈ ಬಾಲಿವುಡ್ ನಟಿ ಸಾವಿನ ಸುತ್ತ ಹಲವಾರು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ನಟಿ ಶಫಾಲಿ ಸಾವಿಗೆ ಕಾರಣವಾದವೇ ಔಷಧಿಗಳು, ವಿಟಮಿನ್, ಕ್ಯಾಲ್ಸಿಯಂ ಹಾಗೆ ಗ್ಯಾಸ್ಟ್ರಿಕ್ ಮಾತ್ರೆಗಳ ಸೇವನೆ ಅತಿ ಆಯ್ತಾ? ಹಾಗಾದ್ರೆ ಇದೆಲ್ಲ ಸಾವಿಗೆ ಕಾರಣ ಆಯ್ತಾ? ಬೆಡ್ರೂಮ್ನಲ್ಲಿ ಸಿಕ್ಕಿವೆ ಸಾಕಷ್ಟು ಔಷಧಿಗಳು. ಈ ಸೆಲೆಬ್ರಿಟಿ ಅಂದರೆ ನಿದ್ರೆ ಇರೋಲ್ಲ, ಕೆಲಸ, ಒತ್ತಡ, ಟೈಮೆಲ್ಲ ಮೇಂಟೈನ್ ಮಾಡ್ಕೋಬೇಕು, ಜಿಮ್ಮು, ಯೋಗ, ಮತ್ತೊಂದು ಮಗದೊಂದು. ಸೊ ಇಂಥ ಸಂದರ್ಭದಲ್ಲಿ ಮೆಡಿಸಿನ್ಗಳನ್ನು ಜಾಸ್ತಿ ತಗೊಳ್ತಾರೆ. ಮೈಕಲ್ ಜಾಕ್ಸನ್ ಇರ್ಬೋದು, ಕೆಲವೊಂದು ಅಂದ ಚಂದವನ್ನು ಚೇಂಜ್ ಮಾಡ್ಕೋಬೇಕು ಅಂತಲ್ಲ, ಪ್ಲಾಸ್ಟಿಕ್ ಸರ್ಜರಿ, ಮತ್ತೊಂದು ಮಗದೊಂದು, ಅದಕ್ಕಿಷ್ಟು ಟ್ರೀಟ್ಮೆಂಟು, ಇಂಥದ್ದೆಲ್ಲ ಆಗುತ್ತೆ. ಆದರೆ ಇಲ್ಲಿ ನಟಿ ಶಫಾಲಿ ಸಾವಿನ ಸುತ್ತ ಕಾರಣಗಳು ಹುಟ್ಟೋ ಕಾರಣ ವಿಟಮಿನ್ ಇರ್ಬೋದು, ಅಥವಾ ಕ್ಯಾಲ್ಸಿಯಂ ಇರ್ಬೋದು, ಗ್ಯಾಸ್ಟ್ರಿಕ್ ಮಾತ್ರೆಗಳು ಇವೆಲ್ಲ ಸಿಕ್ಕಿವೆ ಬೆಡ್ರೂಮಲ್ಲಿ. ಹಾಗಾದರೆ ಏನಾಗ್ತಾ ಇದೆ ಅಂತ? ಅವ್ರಿಗೆ ಇನ್ನೊಂದು ಆಂಟಿ ಏಜಿಂಗ್ ಟ್ರೀಟ್ಮೆಂಟು ತಗೋತಿದ್ರಂತವ್ರು. ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ಗೋಸ್ಕರ ಇರುವಂತಹ ಟ್ರೀಟ್ಮೆಂಟು ಮತ್ತು ಮಾತ್ರೆಗಳು ಅದು ಕೂಡ ಇಫೆಕ್ಟ್ ಆಗಿರ್ಬೋದು ಅಂತ ನಿನ್ನೆಯೂ ಕೂಡ ಚರ್ಚೆನ ಮಾಡಿದ್ವಿ. ನಟಿ ಶಫಾಲಿ ಕರಿವಾಲ ಸಾವಿನ ತನಿಖೆ ಈಗ ಚುರುಕುಗೊಂಡಿದೆ. ಮುಂಬೈ ಪೊಲೀಸರು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ.
ಮರಣೋತ್ತರ ಪರೀಕ್ಷೆ ಹಾಗೂ ಔಷಧಿಗಳ ವರದಿ FSL ರಿಪೋರ್ಟ್ಗೆ ಪೊಲೀಸರು ಕಾಯ್ತಾ ಇದ್ದಾರೆ. ಯಾವಾಗ ಈ ರೀತಿಯ ಒಂದು ಘಟನೆ ಆಯಿತೋ, ಅನುಮಾನ ಅವರಿಗೆ ಕಾಡೋದಕ್ಕೆ ಶುರುವಾಯಿತು, ಕೂಡಲೇ ಅವರ ಕುಟುಂಬ ಸದಸ್ಯರನ್ನ, ಇವನ್ ಈ ಶಫಾಲಿ ಅವರ ಪತಿ ಪರಾಗ್ ತ್ಯಾಗಿ ಅವರನ್ನ, ಆ ಬಿಲ್ಡಿಂಗ್ನ ವಾಚ್ಮ್ಯಾನ್ ಸೆಕ್ಯೂರಿಟಿಗಳನ್ನ ವಿಚಾರಣೆಗೆ ಒಳಪಡಿಸಿ ಸ್ಟೇಟ್ಮೆಂಟನ್ನು ತಗೊಂಡಿದ್ದಾರೆ. ಈಗ ಅನುಮಾನ ಇರುವ ಹಿನ್ನೆಲೆ ಎಲ್ಲ ರೀತಿಯ ಆಯಾಮದಲ್ಲಿಯೂ ಕೂಡ ತನಿಖೆಯನ್ನು ಪೊಲೀಸರು ಚುರುಕು. ನೋಡಿ, ನಿನ್ನೆ ಅಷ್ಟೇ ಬಾಲಿವುಡ್ ನಟಿ ಶಫಾಲಿ ಸಾವನ್ನಪ್ಪಿದ್ರು, ಅದು ಕೂಡ ಹಾರ್ಟ್ ಅಟ್ಯಾಕ್ನಿಂದ. ಆದರೆ ಈ ಬಾಲಿವುಡ್ ನಟಿ ಸಾವಿನ ಸುತ್ತ ಹಲವಾರು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ನಟಿ ಶಫಾಲಿ ಸಾವಿಗೆ ಕಾರಣವಾದವೇ ಔಷಧಿಗಳು, ವಿಟಮಿನ್, ಕ್ಯಾಲ್ಸಿಯಂ ಹಾಗೆ ಗ್ಯಾಸ್ಟ್ರಿಕ್ ಮಾತ್ರೆಗಳ ಸೇವನೆ ಅತಿ ಆಯ್ತಾ? ಹಾಗಾದ್ರೆ ಇದೆಲ್ಲ ಸಾವಿಗೆ ಕಾರಣ ಆಯ್ತಾ? ಬೆಡ್ರೂಮ್ನಲ್ಲಿ ಸಿಕ್ಕಿವೆ ಸಾಕಷ್ಟು ಔಷಧಿಗಳು. ಸೆಲೆಬ್ರಿಟಿ ಅಂದರೆ ನಿದ್ರೆ ಇರೋಲ್ಲ, ಕೆಲಸ, ಒತ್ತಡ, ಟೈಮೆಲ್ಲ ಮೇಂಟೈನ್ ಮಾಡ್ಕೋಬೇಕು, ಜಿಮ್ಮು, ಯೋಗ, ಮತ್ತೊಂದು. ಸೊ ಇಂಥ ಸಂದರ್ಭದಲ್ಲಿ ಮೆಡಿಸಿನ್ಗಳನ್ನು ಜಾಸ್ತಿ ತಗೊಳ್ತಾರೆ. ಮೈಕಲ್ ಜಾಕ್ಸನ್ ಇರ್ಬೋದು, ಕೆಲವೊಂದು ಅಂದ ಚಂದವನ್ನು ಚೇಂಜ್ ಮಾಡ್ಕೋಬೇಕು ಅಂತಲ್ಲ, ಪ್ಲಾಸ್ಟಿಕ್ ಸರ್ಜರಿ, ಮತ್ತೊಂದು ಅದಕ್ಕಿಷ್ಟು ಟ್ರೀಟ್ಮೆಂಟು, ಇಂಥದ್ದೆಲ್ಲ ಆಗುತ್ತೆ. ಆದರೆ ಇಲ್ಲಿ ನಟಿ ಶಫಾಲಿ ಸಾವಿನ ಸುತ್ತ ಕಾರಣಗಳು ಹುಟ್ಟೋ ಕಾರಣ ವಿಟಮಿನ್ ಇರ್ಬೋದು, ಅಥವಾ ಕ್ಯಾಲ್ಸಿಯಂ ಇರ್ಬೋದು, ಗ್ಯಾಸ್ಟ್ರಿಕ್ ಮಾತ್ರೆಗಳು ಇವೆಲ್ಲ ಸಿಕ್ಕಿವೆ ಬೆಡ್ರೂಮಲ್ಲಿ. ಹಾಗಾದರೆ ಏನಾಗ್ತಾ ಇದೆ ಅಂತ? ಅವ್ರಿಗೆ ಇನ್ನೊಂದು ಆಂಟಿ ಏಜಿಂಗ್ ಟ್ರೀಟ್ಮೆಂಟು ತಗೋತಿದ್ರಂತವ್ರು. ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ಗೋಸ್ಕರ ಇರುವಂತಹ ಟ್ರೀಟ್ಮೆಂಟು ಮತ್ತು ಮಾತ್ರೆಗಳು ಅದು ಕೂಡ ಇಫೆಕ್ಟ್ ಆಗಿರ್ಬೋದು ಅಂತ ನಿನ್ನೆಯೂ ಕೂಡ ಚರ್ಚೆನ ಮಾಡಿದ್ವಿ. ನಟಿ ಶಫಾಲಿ ಕರಿವಾಲ ಸಾವಿನ ತನಿಖೆ ಈಗ ಚುರುಕುಗೊಂಡಿದೆ. ಮುಂಬೈ ಪೊಲೀಸರು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ಹಾಗೂ ಔಷಧಿಗಳ ವರದಿ FSL ರಿಪೋರ್ಟ್ಗೆ ಪೊಲೀಸರು ಕಾಯ್ತಾ ಇದ್ದಾರೆ. ಯಾವಾಗ ಈ ರೀತಿಯ ಒಂದು ಘಟನೆ ಆಯಿತೋ, ಅನುಮಾನ ಅವರಿಗೆ ಕಾಡೋದಕ್ಕೆ ಶುರುವಾಯಿತು, ಕೂಡಲೇ ಅವರ ಕುಟುಂಬ ಸದಸ್ಯರನ್ನ, ಇವನ್ ಈ ಶಫಾಲಿ ಅವರ ಪತಿ ಪರಾಗ್ ತ್ಯಾಗಿ ಅವರನ್ನ, ಆ ಬಿಲ್ಡಿಂಗ್ನ ವಾಚ್ಮ್ಯಾನ್ ಸೆಕ್ಯೂರಿಟಿಗಳನ್ನ ವಿಚಾರಣೆಗೆ ಒಳಪಡಿಸಿ ಸ್ಟೇಟ್ಮೆಂಟನ್ನು ತಗೊಂಡಿದ್ದಾರೆ. ಈಗ ಅನುಮಾನ ಇರುವ ಹಿನ್ನೆಲೆ ಎಲ್ಲ ರೀತಿಯ ಆಯಾಮದಲ್ಲಿಯೂ ಕೂಡ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. ನೋಡಿ, ನಿನ್ನೆ ಅಷ್ಟೇ ಬಾಲಿವುಡ್ ನಟಿ ಶಫಾಲಿ ಸಾವನ್ನಪ್ಪಿದ್ರು, ಅದು ಕೂಡ ಹಾರ್ಟ್ ಅಟ್ಯಾಕ್ನಿಂದ. ಆದರೆ ಈ ಬಾಲಿವುಡ್ ನಟಿ ಸಾವಿನ ಸುತ್ತ ಹಲವಾರು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ನಟಿ ಶಫಾಲಿ ಸಾವಿಗೆ ಕಾರಣವಾದವೇ ಔಷಧಿಗಳು, ವಿಟಮಿನ್, ಕ್ಯಾಲ್ಸಿಯಂ ಹಾಗೆ ಗ್ಯಾಸ್ಟ್ರಿಕ್ ಮಾತ್ರೆಗಳ ಸೇವನೆ ಅತಿ ಆಯ್ತಾ? ಹಾಗಾದ್ರೆ ಇದೆಲ್ಲ ಸಾವಿಗೆ ಕಾರಣ ಆಯ್ತಾ? ಬೆಡ್ರೂಮ್ನಲ್ಲಿ ಸಿಕ್ಕಿವೆ ಸಾಕಷ್ಟು ಔಷಧಿಗಳು. ಸೆಲೆಬ್ರಿಟಿ ಅಂದರೆ ನಿದ್ರೆ ಇರೋಲ್ಲ, ಕೆಲಸ, ಒತ್ತಡ, ಟೈಮೆಲ್ಲ ಮೇಂಟೈನ್ ಮಾಡ್ಕೋಬೇಕು, ಜಿಮ್ಮು, ಯೋಗ, ಮತ್ತೊಂದು. ಸೊ ಇಂಥ ಸಂದರ್ಭದಲ್ಲಿ ಮೆಡಿಸಿನ್ಗಳನ್ನು ಜಾಸ್ತಿ ತಗೊಳ್ತಾರೆ. ಮೈಕಲ್ ಜಾಕ್ಸನ್ ಇರ್ಬೋದು, ಕೆಲವೊಂದು ಅಂದ ಚಂದವನ್ನು ಚೇಂಜ್ ಮಾಡ್ಕೋಬೇಕು ಅಂತಲ್ಲ, ಪ್ಲಾಸ್ಟಿಕ್ ಸರ್ಜರಿ, ಮತ್ತೊಂದು ಅದಕ್ಕಿಷ್ಟು ಟ್ರೀಟ್ಮೆಂಟು, ಇಂಥದ್ದೆಲ್ಲ ಆಗುತ್ತೆ. ಆದರೆ ಇಲ್ಲಿ ನಟಿ ಶಫಾಲಿ ಸಾವಿನ ಸುತ್ತ ಕಾರಣಗಳು ಹುಟ್ಟೋ ಕಾರಣ ವಿಟಮಿನ್ ಇರ್ಬೋದು, ಅಥವಾ ಕ್ಯಾಲ್ಸಿಯಂ ಇರ್ಬೋದು, ಗ್ಯಾಸ್ಟ್ರಿಕ್ ಮಾತ್ರೆಗಳು ಇವೆಲ್ಲ ಸಿಕ್ಕಿವೆ ಬೆಡ್ರೂಮಲ್ಲಿ. ಹಾಗಾದರೆ ಏನಾಗ್ತಾ ಇದೆ ಅಂತ? ಅವ್ರಿಗೆ ಇನ್ನೊಂದು ಆಂಟಿ ಏಜಿಂಗ್ ಟ್ರೀಟ್ಮೆಂಟು ತಗೋತಿದ್ರಂತವ್ರು. ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ಗೋಸ್ಕರ ಇರುವಂತಹ ಟ್ರೀಟ್ಮೆಂಟು ಮತ್ತು ಮಾತ್ರೆಗಳು ಅದು ಕೂಡ ಇಫೆಕ್ಟ್ ಆಗಿರ್ಬೋದು ಅಂತ ನಿನ್ನೆಯೂ ಕೂಡ ಚರ್ಚೆನ ಮಾಡಿದ್ವಿ. ನಟಿ ಶಫಾಲಿ ಕರಿವಾಲ ಸಾವಿನ ತನಿಖೆ ಈಗ ಚುರುಕುಗೊಂಡಿದೆ. ಮುಂಬೈ ಪೊಲೀಸರು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ಹಾಗೂ ಔಷಧಿಗಳ ವರದಿ FSL ರಿಪೋರ್ಟ್ಗೆ ಪೊಲೀಸರು ಕಾಯ್ತಾ ಇದ್ದಾರೆ. ಯಾವಾಗ ಈ ರೀತಿಯ ಒಂದು ಘಟನೆ ಆಯಿತೋ, ಅನುಮಾನ ಅವರಿಗೆ ಕಾಡೋದಕ್ಕೆ ಶುರುವಾಯಿತು, ಕೂಡಲೇ ಅವರ ಕುಟುಂಬ ಸದಸ್ಯರನ್ನ, ಇವನ್ ಈ ಶಫಾಲಿ ಅವರ ಪತಿ ಪರಾಗ್ ತ್ಯಾಗಿ ಅವರನ್ನ, ಆ ಬಿಲ್ಡಿಂಗ್ನ ವಾಚ್ಮ್ಯಾನ್ ಸೆಕ್ಯೂರಿಟಿಗಳನ್ನ ವಿಚಾರಣೆಗೆ ಒಳಪಡಿಸಿ ಸ್ಟೇಟ್ಮೆಂಟನ್ನು ತಗೊಂಡಿದ್ದಾರೆ. ಈಗ ಅನುಮಾನ ಇರುವ ಹಿನ್ನೆಲೆ ಎಲ್ಲ ರೀತಿಯ ಆಯಾಮದಲ್ಲಿಯೂ ಕೂಡ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. ನೋಡಿ, ನಿನ್ನೆ ಅಷ್ಟೇ ಬಾಲಿವುಡ್ ನಟಿ ಶಫಾಲಿ ಸಾವನ್ನಪ್ಪಿದ್ರು, ಅದು ಕೂಡ ಹಾರ್ಟ್ ಅಟ್ಯಾಕ್ನಿಂದ. ಆದರೆ ಈ ಬಾಲಿವುಡ್ ನಟಿ ಸಾವಿನ ಸುತ್ತ ಹಲವಾರು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ನಟಿ ಶಫಾಲಿ ಸಾವಿಗೆ ಕಾರಣವಾದವೇ ಔಷಧಿಗಳು, ವಿಟಮಿನ್, ಕ್ಯಾಲ್ಸಿಯಂ ಹಾಗೆ ಗ್ಯಾಸ್ಟ್ರಿಕ್ ಮಾತ್ರೆಗಳ ಸೇವನೆ ಅತಿ ಆಯ್ತಾ? ಹಾಗಾದ್ರೆ ಇದೆಲ್ಲ ಸಾವಿಗೆ ಕಾರಣ ಆಯ್ತಾ? ಬೆಡ್ರೂಮ್ನಲ್ಲಿ ಸಿಕ್ಕಿವೆ ಸಾಕಷ್ಟು ಔಷಧಿಗಳು. ಸೆಲೆಬ್ರಿಟಿ ಅಂದರೆ ನಿದ್ರೆ ಇರೋಲ್ಲ, ಕೆಲಸ, ಒತ್ತಡ, ಟೈಮೆಲ್ಲ ಮೇಂಟೈನ್ ಮಾಡ್ಕೋಬೇಕು, ಜಿಮ್ಮು, ಯೋಗ, ಮತ್ತೊಂದು. ಸೊ ಇಂಥ ಸಂದರ್ಭದಲ್ಲಿ ಮೆಡಿಸಿನ್ಗಳನ್ನು ಜಾಸ್ತಿ ತಗೊಳ್ತಾರೆ. ಮೈಕಲ್ ಜಾಕ್ಸನ್ ಇರ್ಬೋದು, ಕೆಲವೊಂದು ಅಂದ ಚಂದವನ್ನು ಚೇಂಜ್ ಮಾಡ್ಕೋಬೇಕು ಅಂತಲ್ಲ, ಪ್ಲಾಸ್ಟಿಕ್ ಸರ್ಜರಿ, ಮತ್ತೊಂದು ಅದಕ್ಕಿಷ್ಟು ಟ್ರೀಟ್ಮೆಂಟು,
ಇಂಥದ್ದೆಲ್ಲ ಆಗುತ್ತೆ. ಆದರೆ ಇಲ್ಲಿ ನಟಿ ಶೆಫಾಲಿ ಸಾವಿನ ಸುತ್ತ ಕಾರಣಗಳು ಹುಟ್ಟೋ ಕಾರಣ ವಿಟಮಿನ್ ಇರ್ಬೋದು ಅಥವಾ ಕ್ಯಾಲ್ಸಿಯಂ ಇರ್ಬೋದು, ಗ್ಯಾಸ್ಟ್ರಿಕ್ ಮಾತ್ರೆಗಳು ಇವೆಲ್ಲ ಸಿಕ್ಕಿವೆ ಬೆಡ್ರೂಮಲ್ಲಿ. ಹಾಗಾದ್ರೆ ಏನಾಗ್ತಾ ಇದೆ ಅಂತ ಅವ್ರಿಗೆ ಇನ್ನೊಂದು ಆಂಟಿ ಏಜಿಂಗ್ ಟ್ರೀಟ್ಮೆಂಟು ತಗೋತಿದ್ರಂತವ್ರು. ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ಗೋಸ್ಕರ ಇರುವಂತಹ ಟ್ರೀಟ್ಮೆಂಟು ಮತ್ತೆ ಮಾತ್ರೆಗಳು ಅದು ಕೂಡ ಇಫೆಕ್ಟ್ ಆಗಿರ್ಬೋದು ಅಂತ ನಿನ್ನೆಯೂ ಕೂಡ ಚರ್ಚೆನ ಮಾಡಿದ್ವಿ. ನಟಿ ಶೆಫಾಲಿ ಕರಿವಾಲ ಸಾವಿನ ತನಿಖೆ ಈಗ ಚುರುಕುಗೊಂಡಿದೆ. ಮುಂಬೈ ಪೊಲೀಸರು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ಹಾಗೂ ಔಷಧಿಗಳ ವರದಿ FSL ರಿಪೋರ್ಟ್ಗೆ ಪೊಲೀಸರು ಕಾಯ್ತಾ ಇದ್ದಾರೆ. ಯಾವಾಗ ಈ ರೀತಿಯ ಒಂದು ಘಟನೆ ಆಯಿತೋ, ಅನುಮಾನ ಅವರಿಗೆ ಕಾಡೋದಕ್ಕೆ ಶುರುವಾಯಿತು, ಕೂಡಲೇ ಅವರ ಕುಟುಂಬ ಸದಸ್ಯರನ್ನ, ಇವನ್ನ ಈ ಶಫಾಲಿ ಅವರ ಪತಿ ಪರಾಗ್ ತ್ಯಾಗಿ ಅವರನ್ನ, ಆ ಬಿಲ್ಡಿಂಗ್ನ ವಾಚ್ಮ್ಯಾನ್ ಸೆಕ್ಯೂರಿಟಿಗಳನ್ನು ವಿಚಾರಣೆಗೆ ಒಳಪಡಿಸಿ ಸ್ಟೇಟ್ಮೆಂಟನ್ನು ತಗೊಂಡಿದ್ದಾರೆ. ಈಗ ಅನುಮಾನ ಇರುವ ಹಿನ್ನೆಲೆ ಎಲ್ಲ ರೀತಿಯ ಆಯಾಮದಲ್ಲಿಯೂ ಕೂಡ ತನಿಖೆಯನ್ನು ಪೊಲೀಸರು ಚುರುಕು